ನಮಸ್ತೆ ವೀಕ್ಷಕರೇ, ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಅವರೆಬೇಳೆ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವು ಅವರೆಬೇಳೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಟೇಸ್ಟ್ ಕೊಡುತ್ತೆ. ನೀವು ಸಹ ಒಮ್ಮೆ ಅವರೆಬೇಳೆ ಒಬ್ಬಟ್ಟನ್ನ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಅವರೆಬೇಳೆ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು 1/4 kgಗಿಂತ ಕಮ್ಮಿನೇ, ಅಂದರೆ 1/4 kg ಬೇಳೆಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಕಡಲೆಬೇಳೆ, ಒಂದು ತೆಂಗಿನಕಾಯಿ ಫುಲ್ಲು ತೊಗೊಂಡಿದ್ದೀನಿ ತುರಿದು, ಮತ್ತು 1 ಟೀ ಸ್ಪೂನು ಸೋಂಪು ಮತ್ತು 5 ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು 1/4 kg ಅಷ್ಟು ಅವರೆಬೇಳೆನ ತೊಗೊಂಡಿದ್ದೀನಿ. ಅವರೆಬೇಳೆ ಸ್ವಲ್ಪನೇ ಇದ್ದಿತ್ತು, ಅದಕ್ಕೆ ನಾನು ಕಡಲೆಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ 3/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿದ್ರೆ ಅಷ್ಟು ಸಾಕು. ಇವಾಗ ಈ ಕಡೆ ನೀರು ಚೆನ್ನಾಗಿ ಮಳ್ಳಿದೆ. ಇವಾಗ ಸ್ವಲ್ಪ ಕಡಲೆಬೇಳೆನ ತೊಳೆದು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ಒಂದು ಬೇಳೆನ ಇಸ್ಕಿ ನೋಡಿದಾಗ ಪುಡಿ ಆಗಬೇಕು, ಅಲ್ಲೇ ತನಕ ಕಡಲೆಬೇಳೆನ ಬೇಯಿಸ್ಕೋಬೇಕು. ಕಡಲೆಬೇಳೆ ಬೆಂದಿದೆ. ಇವಾಗ ತೊಳೆದಿಟ್ಕೊಂಡಿರೋ ಅವರೆಬೇಳೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಅವರೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಬಸಿತೀನಿ, ಅಂದರೆ ಸೋಸ್ಕೊತೀನಿ. ನೋಡಿ, ಬೇಳೆನ ಸೋಸ್ಕೊಂಡಿದ್ದೀನಿ. ಎಲ್ಲೂ ಸಹ ನೀರಿಲ್ಲ, ಅಂದರೆ ನೀರಿನ ಅಂಶ ಇರಬಾರ್ದು, ಹಾಗೆ ಸೋಸ್ಕೋಬೇಕು. ಇವಾಗ ಬೆಲ್ಲದ ನೀರು ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ರುಬ್ಬಬೇಕಾದ್ರೆ ಸ್ವಲ್ಪ ಹಾಕಿ ರುಬ್ಕೋಬೋದು, ಈಸಿ ಆಗುತ್ತೆ. ಇವಾಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸೋಂಪು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅಂದರೆ ಬೇಳೆ ಬೆಲ್ಲದ ನೀರು ಚೆನ್ನಾಗಿ ಹಿಡಿಬೇಕು, ಅಂದರೆ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ನೀರಿದೆ ಬೆಲ್ಲದ ನೀರು, ಇದು ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಫುಲ್ಲು ಡ್ರೈ ಆಗಿದೆ ಇದು ಬೇಳೆ. ಇಷ್ಟು ಡ್ರೈ ಆದರೆ ಸಾಕು ಬೇಳೆ. ಇವಾಗ ಇದನ್ನು ತಣ್ಣಗಾಗ್ಬಿಟ್ಟು ನಾನು ರುಬ್ಬೋ ಗುಂಡಲ್ಲಿ ರುಬ್ಕೊತೀನಿ. ಮಿಕ್ಸಿಯಲ್ಲಿ ರುಬ್ಕೊತಾ ಇಲ್ಲ ನಾನು. ನೀವು ಮಿಕ್ಸಿಯಲ್ಲೂ ಸಹ ರುಬ್ಕೋಬೋದು, ಅಂದರೆ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು. ಇವಾಗ ನೋಡಿ, ಒಳಕಲ್ಲಲ್ಲಿ ನಾನು ರುಬ್ಕೊಂಡಿರೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದು ರುಬ್ಬೋ ಗುಂಡಲ್ಲಿ ರುಬ್ಬಿದ್ರೇ ಸಾಫ್ಟಾಗಿ ತಿಕ್ಕಾಗಿ ಬರೋದು ಹೂರಣ. ನಾನು ಮುಂಚೆನೇ ಹಿಟ್ಟನ್ನ ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು ತಗೊಂಡು ಅದನ್ನು ಈ ಥರ ಹರಬ ಮಾಡಿಕೊಂಡು ಅದಕ್ಕೆ ಹೂರಣ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲಾಕ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸೆಂಟರ್ಗೆ ಸ್ಪ್ರೆಡ್ ಮಾಡಿದ್ರೆ ಅದು ಹೂರಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಈಗ ಎಲ್ಲೆಲ್ಲಿ ಹಿಟ್ಟು ಥರ ಕಾಣುತ್ತೋ ಅಲ್ಲಿ ಒಂದು ಬೆರಳಿನ ಸಹಾಯದಿಂದ ಹೂರಣನ ಆ ಕಡೆ ನಾವು ಸ್ಪ್ರೆಡ್ ಮಾಡ್ಕೋಬೋದು. ಆವಾಗ ಎಲ್ಲ ಕಡೆಯೂ ಹೂರಣ ಸ್ಪ್ರೆಡ್ ಆಗುತ್ತೆ. ಇವಾಗ ನಾನು ಹಂಚಿಗೆ ಹಾಕ್ತಾಯಿದ್ದೀನಿ. ನೀವು ಸಹ ಮನೆಯಲ್ಲಿ ಈ ಥರ ಅವರೆಬೇಳೆ ಒಬ್ಬಟ್ಟನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸಲ ಬರೀ ಅವರೆಬೇಳೆ ಹಾಕಿ ಮಾಡಿ ತೋರಿಸ್ತೀನಿ. ಅಂದರೆ ಇವಾಗ ಸ್ವಲ್ಪ ಇತ್ತು, ಅದಕ್ಕೆ ಅದನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಟೈಮಲ್ಲಿ ನಾನು ಫುಲ್ಲು ಅವರೆಬೇಳೆದೆ ಮಾಡಿ ತೋರಿಸ್ತೀನಿ. ನಾನು ಇದೇ ಥರ ಎಲ್ಲ ಒಬ್ಬಟ್ಟನ್ನು ಸಹ ಮಾಡ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವಾಗ ಒಬ್ಬಟ್ಟು ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.